ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿ ತಮ್ಮ 10 ವರ್ಷಗಳ ಕಾಲ ಆಡಳಿತಾವಧಿಯಲ್ಲಿ ದೇಶಕ್ಕೆ ಅಚ್ಚಳಿದ ಯೋಜನೆಗಳನ್ನು ಕೊಡುಗೆಯನ್ನು ಕೊಟ್ಟಿದ್ದರು. ಇನ್ನು ಭಾರತವನ್ನ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯುವಲ್ಲಿ ಅವರು ಜಾರಿಗೆ ತಂದಂತಹ ಕಾರ್ಯಕ್ರಮಗಳು ಇಂದಿಗೂ ಕೂಡ ಹಾಸುಹೊಕ್ಕಾಗಿದೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ಸದಾ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳ ನಡುವಿನ ಆರೋಪ ಪ್ರತ್ಯಾರೋಪ ಮಾಡುತ್ತಿದ್ದ ಸಂಸತ್ ಸೈದ್ಧಾಂತಿಕ ಭಿನ್ನಾಭಿಪ್ರಾಯದ ನಡುವೆಯೂ ಎದುರಾಳಿ ಪಕ್ಷದ ನಾಯಕರನ್ನ ಶ್ಲಾಘಿಸುವ ಅಪರೂಪದ ನಿದರ್ಶನಕ್ಕೆ ಸಾಕ್ಷಿಯಾಗಿತ್ತು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಬದ್ಧತೆಯನ್ನ ಒಮ್ಮೆ ಪ್ರಧಾನಿ ಮೋದಿ ಹಾಡಿ ಹೊಗಳಿದ್ರು. ಗಾಲಿ ಕುರ್ಚಿಯಲ್ಲಿ ಬಂದಿದ್ದ ಮನಮೋಹನ್ ಸಿಂಗ್ ದಿಲ್ಲಿ ಸರ್ಕಾರದ ಆಡಳಿತಕ್ಕೆ ಸಂಬಂಧಿಸಿದ ಸುಗ್ರೀವಾಜ್ಞೆ ಕುರಿತಾದ ಮಸೂದೆಯ ಮೇಲಿನ ಚರ್ಚೆ ನಡೀತಾ ಇತ್ತು. ಈ ವೇಳೆ ಮನಮೋಹನ್ ಸಿಂಗ್ ಸಂಸತ್ಗೆ ಗಾಲಿ ಕುರ್ಚಿಯಲ್ಲಿ ಆಗಮಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಮತ ಚಲಾಯಿಸಿದ್ರು. ರಾಷ್ಟ್ರಪತಿ ಚುನಾವಣೆ ವೇಳೆಯೂ ಅವರು ತಮ್ಮ ಮತ ಹಾಕಲು ವೀಲ್ ಚೇರ್ನಲ್ಲಿ ಆಗಮಿಸಿದ್ರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರನ್ನ ಶ್ಲಾಘಿಸಿದ್ದ ಮೋದಿ ರಾಜ್ಯಸಭೆಯಲ್ಲಿ ನಿವೃತ್ತರಾಗ್ತಿರುವ ಸದಸ್ಯರಿಗೆ ಬೀಳ್ಕೊಡುಗೆ ಸಮಾರಂಭವಿತ್ತು. ಈ ವೇಳೆ ಮಾತನಾಡಿದ ಪ್ರಧಾನಿ ಮೋದಿ ಮನಮೋಹನ್ ಸಿಂಗ್ ಅವರ ಬದ್ಧತೆಯನ್ನ ಮೆಚ್ಚಿಕೊಂಡ್ರು. ಈ ಹಿಂದೆ ಅಧಿವೇಶನದಲ್ಲಿ ಮತ ಚಲಾಯಿಸುವ ವೇಳೆ ಆಡಳಿತ ಪಕ್ಷ ಗೆಲ್ಲುತ್ತೆ ಅಂತ ಎಲ್ರಿಗೂ ತಿಳಿದಿತ್ತು. ಆದ್ರೂ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಗಾಲಿ ಕುರ್ಚಿಯಲ್ಲಿ ಬಂದು ತಮ್ಮ ಮತ ಚಲಾಯಿಸಿದ್ರು ಅಂತ ಮೋದಿ ಹೇಳಿದ್ರು. ಸಂಸತ್ ಸದಸ್ಯರೊಬ್ಬರು ತಮ್ಮ ಕರ್ತವ್ಯಗಳ ಬಗ್ಗೆ ಎಷ್ಟೊಂದು ಜಾಗೃತರಾಗಿರ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವರು ಸ್ಫೂರ್ತಿದಾಯಕ ಉದಾಹರಣೆ ಅಂತ ಕೊಂಡಾಡಿದ್ರು. ಅಷ್ಟೇ ಅಲ್ಲ, ಅವರು ಸುದೀರ್ಘ ಕಾಲ ಬದುಕಲಿ ಮತ್ತು ನಮಗೆ ಮಾರ್ಗದರ್ಶನ ನೀಡೋದನ್ನ ಮುಂದುವರಿಸಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಅಂದಿದ್ರು. मैं मानता हूं वो लोकतंत्र को ताकत देने आए थे और इसलिए आज विशेष रूप से मैं उनके दीर्घायु के लिए हम सब की तरफ से प्रार्थना करता हूं. वे निरंतर हमारा मार्गदर्शन करते रहें, हमें प्रेरणा देते रहें. ಸದನದಲ್ಲಿ ಮನಮೋಹನ್ ಸಿಂಗ್ ಕುರಿತು ಮೋದಿ ಮಾತು. ಮೋದಿ ಮಾತಿಗೆ ಸಿಂಗ್ ಪರವಾಗಿ ಕೃತಜ್ಞತೆ ಸಲ್ಲಿಸಿದ್ದ ಖರ್ಗೆ ಮನಮೋಹನ್ ಸಿಂಗ್ರನ್ನ ಮೋದಿ ಶ್ಲಾಘಿಸ್ತಾ ಇದ್ದಂತೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮನಮೋಹನ್ ಸಿಂಗ್ ಅವರ ಕುರಿತಾದ ಮಾತುಗಳಿಗಾಗಿ ಮೋದಿಗೆ ಕೃತಜ್ಞತೆ ಸಲ್ಲಿಸಿದ್ರು. ಮನಮೋಹನ್ ಸಿಂಗ್ ಉತ್ತಮ ಕೆಲಸಗಳನ್ನ ಮಾಡಿದ್ದಾರೆ, ಮೋದಿ ಅವರ ಮಾತುಗಳಿಗಾಗಿ ಧನ್ಯವಾದಗಳು. ವಿಚಾರಗಳು ಹೀಗೆ ಇರಬೇಕಾಗಿರೋದು, ಒಳ್ಳೆ ಕೆಲಸಗಳನ್ನ ಶ್ಲಾಘಿಸಬೇಕು ಮತ್ತು ಕೆಟ್ಟದ್ದನ್ನ ಟೀಕಿಸಬೇಕು ಅಂತ ಖರ್ಗೆ ಹೇಳಿದ್ರು. ಅಂದು ಗಾಲಿ ಕುರ್ಚಿಯಲ್ಲಿಯೂ ಕೆಲಸ ಮಾಡಿದ ಸಿಂಗ್ ಅವರು ಸಂಸದರಿಗೆ ಸ್ಫೂರ್ತಿ ಅಂತ ಮೋದಿ ಬಣ್ಣಿಸಿದ ಮಾತು ಮನಮೋಹನ್ ಸಿಂಗ್ ಅವರ ಕರ್ತವ್ಯ ಪ್ರಜ್ಞೆಯನ್ನ ಎತ್ತಿ ತೋರಿಸುತ್ತೆ. ಬ್ಯೂರೋ ರಿಪೋರ್ಟ್, TV9.